ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಆಗಿದೆ. ಹೊತ್ತಿ ಉರಿದ ಕಾರು, ಇನ್ನು ಲಾರಿ ಕಾರು ನಡುವೆ ಸಂಭವಿಸಿರುವ ಭೀಕರ ಅಪಘಾತ ಇದು. ಈ ಒಂದು ಅಪಘಾತದಿಂದಾಗಿ ಕಾರು ಹೊತ್ತಿ ಉರಿದಿದೆ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಆಗಿದೆ. ಕಾರು ಹೊತ್ತಿ ಉರಿದಿದೆ. ಲಾರಿ ಕಾರು ನಡುವೆ ಸಂಭವಿಸಿರುವ ಭೀಕರ ಅಪಘಾತ ಹೊಸಕೋಟೆಯ ಹಲಸಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನಲ್ಲಿದ್ದ 5 ಪೈಕಿ 3 ಗಂಭೀರ ಗಾಯ. ಕಾರು ಚಾಲಕ ಬದುಕಿದ್ದೇ ಪವಾಡ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಆಗಿದೆ. ಕಾರು ಹೊತ್ತಿ ಉರಿದಿದೆ. ಲಾರಿ ಮತ್ತೆ ಕಾರು ನಡುವೆ ಸಂಭವಿಸಿರುವ ಭೀಕರ ಅಪಘಾತ ಇದು. ಹೊಸಕೋಟೆಯ ಹಲಸಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಲಾರಿ ಮತ್ತೆ ಕಾರು ನಡುವೆ ಭೀಕರ ಅಪಘಾತ ಆಗಿದೆ. ಈ ಒಂದು ಅಪಘಾತದಿಂದ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಹೊಸಕೋಟೆಯ ಹಲಸಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಇನ್ನು ಕಾರಿನಲ್ಲಿದ್ದ 5 ಪೈಕಿ 3 ಸ್ಥಿತಿ ಕೂಡ ಬಹಳ ಗಂಭೀರ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಲಾರಿ ಮತ್ತೆ ಕಾರಿನ ನಡುವೆ ಭೀಕರ ಅಪಘಾತ ಆದಂತಹ ಸಂದರ್ಭದಲ್ಲಿ ಕಾರು ಯಾವ ರೀತಿ ಹೊತ್ತಿ ಉರಿದಿದೆ ಅಂತ. ಇನ್ನು ಕಾರು ಚಾಲಕ ಬದುಕಿದ್ದೇ ಪವಾಡ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಆತನನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಜೊತೆಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಸದ್ಯಕ್ಕೆ. ಇನ್ನು ಈ ಒಂದು ಯಾರ್ದು ತಪ್ಪು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಈಗ. ಮತ್ತೆ ಲಾರಿ ಮತ್ತೆ ಕಾರು ನಡುವೆ ಅಪಘಾತ ಆಗಿರೋದ್ರಿಂದ ಲಾರಿ ಚಾಲಕನದು ತಪ್ಪಿತ್ತ ಅಥವಾ ಕಾರು ಓಡಿಸ್ತಾ ಇದ್ದಂತಹ ಡ್ರೈವರ್ದು ತಪ್ಪಿತ್ತ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎನ್ಕ್ವೈರಿಯನ್ನ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಈಗ ಯಾರಿಗಲ್ಲಿ ಏನೇನಾಗಿದೆ ಸಮಸ್ಯೆ, ಜೊತೆಗೆ ಲಾರಿಯವರು ಏನಾದ್ರು ಸ್ಪೀಡ್ ಆಗಿ ಬರ್ತಾ ಇದ್ರ ಅಥವಾ ಕಾರವ್ರು ಏನಾದ್ರು ಸ್ಪೀಡ್ ಆಗಿ ಬರ್ತಾ ಇದ್ರ, ಈ ಒಂದು ಅಪಘಾತ ಯಾವ ರೀತಿ ಸಂಭವಿಸ್ತು, ಅದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಎನ್ಕ್ವೈರಿಯನ್ನ ಮಾಡಬೇಕಾಗಿದೆ. ಸದ್ಯಕ್ಕೆ ಈ ಒಂದು ಅಪಘಾತದಿಂದ ಆ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಹೊಸಕೋಟೆಯ ಹಲಸಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನಲ್ಲಿದ್ದ 5 ಪೈಕಿ 3 ಗಂಭೀರ ಗಾಯ ಕೂಡ ಆಗಿದೆ. ಇನ್ನು ಕಾರು ಚಾಲಕ ಮಾತ್ರ ಬದುಕಿದ್ದೇ ಪವಾಡ. 5 ಪೈಕಿ 3 ಗಂಭೀರ ಗಾಯ ಆಗಿದೆ. ಅಂದ್ರೆ ಎಲ್ಲರೂ ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಆದ್ರೆ ಗಂಭೀರ ಗಾಯ ಆಗಿರುವಂತವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಹಿಂಗ್ ಹೋಗ್ತಾ ಇರೋದು ಯಾರು ನಾವೆಲ್ಲ ಇಲ್ಲಿ ನಿಲ್ಸಿದ್ದೆ. ಫೈಟ್ ಫೋರ್ಸ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಹಂಗೆ ಲಾರಿ ಅವಾಗ ಏನು ಮಾಡಿದಂತೆ ಬಂದಿರೋದು ಫಟ್ ಅಂತ ತಿಳ್ಸಿರೋದು ಕಾರು ಹಂಗೆ ಬಂದ್ಬಿಟ್ಟು ಅದು ಡೀಸೆಲ್ ಟ್ಯಾಂಕ್ ಬಂದ್ಬಿಟ್ಟು ಒಂದೇ ಸತಿ ಬ್ಲಾಸ್ಟ್ ಆಗಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.